ಯಡಿಯೂರಪ್ಪ ಅವರು ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕಕ್ಕೆ ಮಾಡಿದಂಥ ಸೇವೆ ಇದೆಯಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಂದ ಅನುಕೂಲ ಪಡೆದಂಥ ಎಲ್ಲ ಜನ ಸ್ವಯಂ ಪ್ರೇರಿತರಾಗಿ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಜನ ಬರ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ತಿಂಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 12 ಗಂಟೆಗೆ ಕೊಡಬೇಕು ಅಂತೇಳಿ. ಆದರೆ ಬೆಳಗ್ಗೆ ಬಂದರೂ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡಿದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಡಿಷ್ನಲ್ಲು ಕೂಡ ಇಟ್ಕೊಂಡಿದ್ದೀವಿ, ನಾವೆಲ್ಲ ರೇಷನ್ ಇಟ್ಕೊಂಡಿದ್ದೀವಿ. ಸೊ ಒಟ್ಟು 5 ಅಡುಗೆಯವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದೊಂದು ಅಡುಗೆಯವರು ಕೂಡ 60,000 ಸಾವಿರ ಜನಕ್ಕೆ ಅಡುಗೆ ಮಾಡಬೇಕು ಅಂತಕ್ಕಂಥದ್ದು. ಜಾಸ್ತಿ ಆಯಿತು ಅಂತಂದರೆ ಅಕ್ಕಿ ಮತ್ತು ಎಲ್ಲ ಇಟ್ಕೊಂಡಿರಬೇಕು. 3 ಗಂಟೆ ಮೇಲೆ ಕ್ರೌಡ್ ನೋಡ್ಕೊಂಡು ಮತ್ತೆ ಅಡಿಷ್ನಲ್ಲು ಅಡುಗೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಪ್ರತಿ ಅಡುಗೆಯವ್ರ ಹತ್ರ ಇಬ್ಬಿಬ್ಬರು ಕ್ಷೇತ್ರದ MLAಗಳು ಮತ್ತು ವಾಲಂಟಿಯರ್ಸು ನೋಡಿರ್ಬೋದು ನೀವು, ಯಲಹಂಕದವರೆಲ್ಲ ಇಲ್ಲವ್ರೆ. ಸೊ ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ಕಡೆ ಕೂಡ ಅವ್ರವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ರಿಸ್ಕಿ ಜಾಬ್, ಇದು ಸಣ್ಣ ಜಾಬ್ ಅಲ್ಲ. ಜನಗಳು ಸಹನೆ ಇರೋದಿಲ್ಲ, ಅವ್ರು ಸಮಾಧಾನ ಮಾಡಿ ಬಡಿಸೋವಂಥದ್ದು ಮತ್ತು ಎಲ್ಲರನ್ನೂ ಕೇಳಿದು ಊಟ ಆಗಿದೆ ಅಂತೇಳಿ ತುಂಬ ಚೆನ್ನಾಗೈತೆ ಅಂತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಖುಷಿಯಿಲ್ಲ. ಯಾಕಂದರೆ ಯಡಿಯೂರಪ್ಪ ಅವ್ರ ಮನೆಗೆ ಹೋದವ್ರು ಯಾರಿಗೂ ಹೊಟ್ಟೆ ಹಸುವಿನಿಂದ ಕಳಿಸಿರಲಿಲ್ಲ. ಅವ್ರ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಹೊಟ್ಟೆ ಹಸುವಿನಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಒಂದು ಸಂಕಲ್ಪದಲ್ಲಿ ನಮ್ಮ ಬೆಂಗಳೂರಿನ ಶಾಸಕರುಗಳು ಸೇರ್ಕೊಂಡು ಈ ಕೆಲಸ ಮಾಡ್ತಾಯಿದ್ವಿ. ಊಟದ ವ್ಯವಸ್ಥೆ ಎಷ್ಟೇ ಜನ ಬರಲಿ ಏನು ತೊಂದರೆ ಇಲ್ಲ, ನಮಗೆಲ್ಲ ಬ್ಯಾರಿಕೇಡ್ ಮಾಡಿದ್ದೀವಿ. ಸುಮಾರು ಒಟ್ಟು 250 ಕೌಂಟ್ರ್ ಮಾಡಿದ್ದೀವಿ. ಕೆಲವ್ರಿಗೇನು ಅಂದರೆ ಬಂದವರು ಇಲ್ಲಿ ಇಮಿಡಿಯೇಟ್ ಸಿಗೋದ್ರಿಂದ ಇಲ್ಲಿ ರಶ್ ಇದೆ. ಆ ಕಡೆ ಎಲ್ಲ ಇನ್ನೂ ನಾರ್ಮಲ್ ಆಗಿರೋದ್ರಿಂದ ಫಸ್ಟ್ ಇದು ಮುಗಿದೋದ್ರೆ ಕ್ಲೋಸ್ ಮಾಡ್ತೀವಿ, ಆಮೇಲೆ ಆ ಕಡೆ ಕಳಿಸ್ತೀವಿ ಅದನ್ನು. ಸೊ ಸಂಜೆ 5 ಗಂಟೆವರೆಗೂ ಇದು ನಿರಂತರವಾಗಿ ನಡೀತಾ ಇರ್ತದೆ. ಕಾರ್ಯಕ್ರಮಕ್ಕೆ ಎಷ್ಟು ಜನ ನಿರೀಕ್ಷೆ ಮಾಡಿದ್ದಾರೆ? ಸೊ ಒಟ್ಟು 10 ಲಕ್ಷ ಅಂತ ಹೇಳಿದ್ದಾರೆ. ನನ್ನ ನಿರೀಕ್ಷೆ 5 ಲಕ್ಷಕ್ಕೆ ಮೇಲೆ ಜನ ಬರ್ತಾರೆ. ಯಾಕಂದರೆ ಇದು ಸಂಖ್ಯೆ ಸಿಗ್ತಾ ಇಲ್ಲ ನಮಗೆ. ವಾಲಂಟಿಯರ್ಸಾಗಿ ಬರ್ತಾವ್ರೆ. ಮತ್ತು ನಾವು ಏನೋ ವೆಹಿಕಲ್ ನಾವು ಮಾಡಿಕೊಟ್ಟಿದ್ರೆ ಲೆಕ್ಕ ಹಾಕ್ಬೋದು. ಸ್ವಯಂ ಪ್ರೇರಿತವಾಗಿ ಅವರೇ ಬರ್ತಾ ಇರೋದ್ರಿಂದ ನಮ್ಮ ನಿರೀಕ್ಷೆಗೆ ಮೀರಿ ಬರ್ತಾರೆ. ನಾವು 6 ಲಕ್ಷದವರೆಗೂ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ.